Hello, dear parents and students. Welcome back to Laksha Academy. In this video, ಸೈನಿಕ್ ಸಿಲೆಬಸ್ ಬಗ್ಗೆ ನೋಡೋಣ. ಅತಿ ಹೆಚ್ಚು ಡಿಫ್ರೆನ್ಸ್ ಏನೂ ಇಲ್ಲ. ಲೈಕ್ RMS ಸಿಲೆಬಸ್ ಹೇಗಿದೆ ಹಾಗೇನೆ ಸಿಲೆಬಸ್ ಬಂದು 4 ಸೆಕ್ಷನ್ಸ್ ಆಗಿ ಡಿವೈಡ್ ಆಗಿದೆ. 4 ಸೆಕ್ಷನ್ಸ್ ಆಗಿ ಡಿವೈಡ್ ಆಗಿದೆ. ಲೈಕ್ ಮ್ಯಾಥಮೆಟಿಕ್ಸ್, ಇಂಟೆಲಿಜೆನ್ಸ್, English and GK. Okay, in that ಮ್ಯಾಥಮೆಟಿಕ್ಸ್ ಅಲ್ಲಿ ನಂಬರ್ ಸಿಸ್ಟಮ್ ಆಗಿರ್ಬೋದು, ಡೆಸಿಮಲ್ ಆ್ಯಂಡ್ ಫ್ರ್ಯಾಕ್ಷನ್ಸ್ ಆಗಿರ್ಬೋದು, ಆ್ಯಂಡ್ ಲೈನ್ ಆ್ಯಂಡ್ ಆ್ಯಂಗಲ್ಸ್ ಆಗಿರ್ಬೋದು, ಆ್ಯಂಡ್ ಈವನ್ ಸರ್ಕಲ್ಸ್, ಈ 4 ಟಾಪಿಕ್ಸ್ ಬಗ್ಗೆ ಆಲ್ರೆಡಿ 4th ಸ್ಟ್ಯಾಂಡರ್ಡಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ರಿಮೈನಿಂಗ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಯೂನಿಟರಿ ಮೆಥಡ್, ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಆವ್ರೇಜ್, ಸ್ಪೀಡ್ ಆ್ಯಂಡ್ ಟೈಮ್, ಏರಿಯಾ ಆ್ಯಂಡ್ ಪೆರಿಮೀಟರ್, ಕ್ಯೂಬ್, volume of cube and cubites, LCM and HCF, data handling. See, these topics ಇವೆಲ್ಲವೂ ಹೊಸ ಟಾಪಿಕ್ಸ್ ಆಗಿರುತ್ತೆ. ಬಟ್ ಹೆದರೋ ಅವಶ್ಯಕತೆ ಇಲ್ಲ. ಒನ್ಸ್ ಕ್ಲಾಸ್ ಸ್ಟಾರ್ಟ್ ಆದಾಗ ಎಲ್ಲವೂ ಅರ್ಥ ಆಗ್ತಾ ಬರುತ್ತೆ ಆ್ಯಂಡ್ ಎಲ್ಲವೂ ಈಸಿ ಆಗ್ತಾ ಬರುತ್ತೆ. ಓಕೆ, ಇಷ್ಟು ಮ್ಯಾಥಮೆಟಿಕ್ಸ್ ಸಿಲೆಬಸ್ ಬಗ್ಗೆ. ನೆಕ್ಸ್ಟ್ ಇಂಟೆಲಿಜೆನ್ಸ್ ನೋಡೋಣ. ಬಿಫೋರ್ ದ್ಯಾಟ್ ಸೈನಿಕ್ ಆ್ಯಂಡ್ RMS ಸಿಲೆಬಸ್ ಬಗ್ಗೆ ಕಂಪೇರ್ ಮಾಡೋಣ. ಸಿ, ಸೈನಿಕ್ ಆ್ಯಂಡ್ RMS. ಸಿ, ಇನ್ ಬೋತ್ ಮ್ಯಾಥಮೆಟಿಕ್ಸ್ ಇದೆ, ಇಂಟೆಲಿಜೆನ್ಸ್, ಇಂಗ್ಲಿಷ್ ಆ್ಯಂಡ್ ಜನರಲ್ ನಾಲೆಡ್ಜ್, ರೈಟ್. ಇನ್ RMS ಮ್ಯಾಥಮೆಟಿಕ್ಸಲ್ಲಿ 50 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 1 mark. ಟೋಟಲ್ ಮಾರ್ಕ್ ವಿಲ್ ಬಿ 50. Same like intelligence 50 questions, same each carries 1 mark, 50 mark. Same English alli 50 questions irutte, each carries 1 mark, total 50 mark. Same GK bandu 50 questions irutte, each carries 1 mark, 50 mark. Okay, in ಸೈನಿಕ್ ಅಲ್ಲಿ mathematics bandu 50 questions irutte, each question carries 3 mark, total will be 150 mark. Okay, in intelligence only 25 questions you will have. Okay, each carries 2 mark, total bandu 50 mark. English allo aste 25 questions irutte, each carries 2 mark, total will be 50 mark. In GK also 25 questions, each carries 2 mark, total will be 50 mark. Total bandu 300 marks, but number of questions is 125. But in RMS, number of questions is 200, total mark is 200. See, difference ಬಗ್ಗೆ ಗೊತ್ತಾಯ್ತಾ? ಇದಿಷ್ಟು ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಸೈನಿಕ್ ಎಕ್ಸಾಮ್ and RMS exam. Okay, next we'll move with ಇಂಟೆಲಿಜೆನ್ಸ್. ಇಂಟೆಲಿಜೆನ್ಸ್ ಅಲ್ಲಿ 8 ಯೂನಿಟ್ಸ್ ಇದೆ. ಅನಲಾಗೀಸ್, ಕ್ಲಾಸಿಫಿಕೇಶನ್, ಪ್ಯಾಟ್ರನ್ಸ್, ಕೋಡಿಂಗ್ ಅಂಡ್ ಡಿಕೋಡಿಂಗ್, ಬ್ಲಡ್ ರಿಲೇಷನ್, ಡೈರೆಕ್ಷನ್ ಸೆನ್ಸ್, ಮಿರರ್ ಆರ್ ವಾಟರ್ ಇಮೇಜ್, ಪ್ಯಾಟ್ರನ್ ಕಂಪ್ಲೀಷನ್. ಸಿ, ಇದೆಲ್ಲವೂ ಹೊಸ ಟಾಪಿಕ್ಸ್, ಬಟ್ ಇಂಟೆಲಿಜೆನ್ಸ್ ಮ್ಯಾಥಮೆಟಿಕ್ಸ್ಗಿಂತ ತುಂಬಾ ಈಸಿ. ಸಿ, ಇಂಟೆಲಿಜೆನ್ಸ್ ಬಂದು ಅತಿ ಹೆಚ್ಚು ಸ್ಕೋರ್ ಮಾಡೋ ಪಾರ್ಟ್ ಅಂತಲೇ ಹೇಳ್ಬೋದು. 1 ಮಾರ್ಕ್ ಕೂಡ ಕಳ್ಕೊಬಾರ್ದು ಇಂಟೆಲಿಜೆನ್ಸಲ್ಲಿ. ಬಿಕಾಸ್ ಬೇರೆ ಮ್ಯಾಥಮೆಟಿಕ್ಸ್ಗಾಗಲಿ, ಇಂಗ್ಲೀಷ್ ಆಗಲಿ, GK ಆಗಲಿ, ಅದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇಂಟೆಲಿಜೆನ್ಸ್ ಪಾರ್ಟ್ ತುಂಬಾ ಈಸಿ. ಓಕೆ, ಇಷ್ಟು ಇಂಟೆಲಿಜೆನ್ಸ್ ಬಗ್ಗೆ. ನೆಕ್ಸ್ಟ್ ಇಂಗ್ಲೀಷ್ ನೋಡೋಣ. ಇಂಗ್ಲೀಷಲ್ಲಿ 9 ಯೂನಿಟ್ಸ್ ಇದೆ. ಕಾಂಪ್ರಿಹೆನ್ಷನ್, ಪ್ರಿಪೋಸಿಷನ್, ಆರ್ಟಿಕಲ್, ವ್ಯಾಕ್ಯಾಬ್ಯುಲರಿ, sentence improvement, idioms and phrase, nouns, verbs, types of sentence. See, ಆಲ್ಮೋಸ್ಟ್ ನಿಮಗೆ 4th ಸ್ಟ್ಯಾಂಡರ್ಡ್ ಆ್ಯಂಡ್ 5th ಸ್ಟ್ಯಾಂಡರ್ಡ್ ಸ್ಕೂಲ್ ಗ್ರಾಮರ್ಸ್ ಅಲ್ಲೇ ಕವರ್ ಆಗಿರುತ್ತೆ. ಇಂಗ್ಲೀಷ್ ಬಂದು ಕಷ್ಟ ಏನಿಲ್ಲ, ಎಲ್ಲವೂ ಬೇಸಿಕ್ಸ್ ಕ್ವಶನ್ಸೇ ಆಗಿರುತ್ತೆ ಆ್ಯಂಡ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಜನರಲ್ ನಾಲೆಡ್ಜಲ್ಲಿ 14 ಯೂನಿಟ್ಸ್ ಇದೆ.
ಓಕೆ. ಅದರಲ್ಲಿ ಸೈನ್ಸಲ್ಲಿ ಬಂದು ಸೈಂಟಿಫಿಕ್ ಡಿವೈಸಸ್, ನ್ಯಾಚುರಲ್ ಕೆಲಾಮಿಟೀಸ್, ವಾಟರ್ ಸೈಕಲ್, ಜರ್ಮಿನೇಷನ್, ಪೊಲ್ಯೂಷನ್. ಸೋಷಿಯಲ್ ಸ್ಟಡೀಸಲ್ಲಿ ಬಂದು ಇಂಡಿಯನ್ ಹಿಸ್ಟ್ರಿ, ಜಿಯೋಗ್ರಫಿ, ನ್ಯಾಷನಲ್ ಸಿಂಬಲ್. ಜನರಲ್ ಅವೇರ್ನೆಸ್ಸಲ್ಲಿ ಬಂದು ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್, ಸ್ಪೋರ್ಟ್ಸ್ ಆ್ಯಂಡ್ ಮೇಜರ್ ರಿಲಿಜನ್ಸ್. ಓಕೆ. ಸಿ, ಜನರಲ್ ನಾಲೆಡ್ಜ್ ಬಂದು ಓಷನ್ ಇದ್ದ ಹಾಗೆ, ಅದೆಷ್ಟು ತಿಳ್ಕೊಂಡ್ರೂ ಸಾಲಲ್ಲ. ಸೊ ಡೈಲಿ ಜಿ ಕೆ ಮೇಲೆ ಅದೆಷ್ಟು ಸಾಧ್ಯವೋ ಅಷ್ಟು ವರ್ಕ್ ಮಾಡೋಣ, ರಿಪಿಟೇಟಿವ್ ಆಗಿ ಓದಿಸೋಣ. ಓಕೆ. ಆ್ಯಂಡ್ ಪ್ರೀವಿಯಸ್ ಕ್ವಶನ್ ಪೇಪರ್ ಟಾಪಿಕ್ಸ್ ಮೇಲೆ ವರ್ಕ್ ಮಾಡೋಣ. ಓಕೆ. ಇದಿಷ್ಟು ಜನರಲ್ ನಾಲೆಡ್ಜ್ ಬಗ್ಗೆ. ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಕ್ಲೀನಾಗಿ ಸಿಲೆಬಸ್ನ ಅರ್ಥ ಮಾಡ್ಕೊಳ್ಳಿ, ನೋಡಿ ಒಂದೊಮ್ಮೆ. RMS ಸಿಲೆಬಸ್ ಏನಿದೆ ಸೇಮ್ ಸೈನಿಕ್ ಸಿಲೆಬಸ್ ಕೂಡ, ಬಟ್ ಸಮ್ ಕೆಲವೊಂದು ಟಾಪಿಕ್ಸ್ ಅಡಿಷನ್ ಆಗಿದೆ. ಆ ಅಡಿಷ್ನಲ್ ಟಾಪಿಕ್ಸ್ನ ನಾನು ರೆಡ್ ಕಲರಲ್ಲಿ ಮಾರ್ಕ್ ಮಾಡಿದ್ದೀನಿ, ನೋಡ್ಕೊಳ್ಳಿ. RMS ಎಕ್ಸಾಮ್ಗೆ ಪ್ರಿಪೇರ್ ಆದರೆ ಸೈನಿಕ್ ಎಕ್ಸಾಮ್ ಪ್ರಿಪೇರ್ ಆದ ಹಾಗೇ, ಬಟ್ ನವೋದಯ ಸಿಲೆಬಸ್ ಬಂದು ಸ್ವಲ್ಪ ಚೇಂಜ್ ಇದೆ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ದಟ್ಸ್ ಇಟ್. Thank you so much for watching Lakshya Academy.